ನಂದು ಇದು ಸೇರಿಸಿ 4 ಇಯರ್ಸ್ ಆಯಿತು. ಈ ವರ್ಷ ಹಾಕಿದ್ರೆ 4 ಯಾರೂ ಇಲ್ಲ, ನಾನು ನಮ್ಮಮ್ಮ ಜೊತೆ. ರಂಗೋಲಿಯನ್ನು ಬಿಡುತ್ತಿರುವವರು ಆರ್ಟಿಸ್ಟ್. ಪರಾಶಕ್ತಿ ಪರಾಶಕ್ತಿ ಪರಾಶಕ್ತಿ. ಸೊ ಹೇ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ವ್ಲಾಗ್. ಇವತ್ತೇನು ವ್ಲಾಗ್ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ಬಂದು ತುಂಬ ಸ್ಪೆಷಲ್, ನನಗೆ ನಮ್ಮ ಮಮ್ಮಿಗೆ ತುಂಬ ಅಂದರೆ ತುಂಬಾ ಸ್ಪೆಷಲ್ ಡೇ. 1 ವರ್ಷ ಪೂರ್ತಿ ಕಂಪ್ಲೀಟಾಗಿ ಮತ್ತೆ ಇನ್ನೊಂದು ವರ್ಷಕ್ಕೆ ಕಾಯೋ ದಿನ ಅಂತಂದರೆ ಇದೇ ಅನಿಸುತ್ತೆ. ಮಮ್ಮಿ ನಾನಿಬ್ಬರು ಓಂ ಶಕ್ತಿ ಮಾಲೆ ಹಾಕ್ತಾಯಿದ್ದೀವಿ. ನಂದು ಇದು ಸೇರಿಸಿ 4 ಇಯರ್ಸ್ ಆಯಿತು. ಈ ವರ್ಷ ಹಾಕಿದ್ರೆ 4 ವರ್ಷ ಆಗುತ್ತೆ. ನಮ್ಮ ಅಮ್ಮಂದು ಈ ವರ್ಷ ಹಾಕಿದ್ರೆ 11 ವರ್ಷ ಆಗುತ್ತೆ ಗೈಸ್. ನಮ್ಮ ಅಮ್ಮ ಗುರುಶಕ್ತಿ ಆಗಿದ್ದಾರೆ. ಲಾಸ್ಟ್ ವರ್ಷ ಮನೇಲಿ ಪೂಜೆ ಮಾಡಿಸಿದೋ, ಬಟ್ ಆವಾಗ ವ್ಲಾಗ್ ಮಾಡ್ತಾಯಿರಲಿಲ್ಲ. ವ್ಲಾಗ್ ಮಾಡಿದ್ರೆ ಮಾತ್ರ ಸಕ್ಕದಾಗಿ ಮಾಡಿದರು, ಮಾತ್ರ ನಿಜವಾಗ್ಲೂ ಸಕ್ಕದಾಗಿತ್ತು. ಅದ್ರದ್ದು ಫೋಟೋ ಎಲ್ಲರೂ ಸಿಕ್ಕಿದ್ರೆ ಇಲ್ಲಿ ಸೈಡಲ್ಲಿ ಎಲ್ಲರೂ ಹಾಕಿರ್ತೀನಿ ನೋಡಿ. ಸೊ ವೆರಿ ಎಕ್ಸೈಟೆಡ್ ಡೇ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಈ 5 ಡೇಸ್ಗೆ ಅಂತ ನಾವು ಹಾಕೋದು. ಇವತ್ತು ಹಾಕಿದ್ರೆ ಇನ್ನು ಗುರುವಾರ ಹೋಗಿ ಶುಕ್ರವಾರ ದರ್ಶನ ಮುಗಿಸ್ಕೊಂಡು ಶನಿವಾರ ಬ್ಯಾಕ್ ಮನೆಗೆ ಬರ್ತೀವಿ ನಾವು. ಸೊ ಈ 5 ಡೇಸ್ ಅದು ಮಾಲೆ ಹಾಕ್ಕೊಂಡು ರೆಡ್ ಕಲರ್ ಬಟ್ಟೆ ಹಾಕ್ಕೊಂಡು 5 ಡೇಸ್ನ ಎಂಜಾಯ್ ಮಾಡೋದಿದೆಯಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ. ನನಗೆ ಅಂತಲೇ ಅಲ್ಲ, ಇಡೀ ಊರು ಅಂದರೆ ನಮ್ಮೂರಲ್ಲಿ ಎಲ್ಲರೂ ಹಾಕ್ತಾರೆ. ನನಗಿಂತ ಎಲ್ರಿಗೂ ಅಷ್ಟೇ ಎಕ್ಸೈಟ್ ಆಗಿರುತ್ತೆ. ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಹೋದಾಗ ವ್ಲಾಗ್ ಮಾಡ್ತೀನಿ ನೋಡಿ. ನೀವು ಎಲ್ಲರೂ ಎಷ್ಟು ಖುಷಿಯಿಂದ ಹಾಕ್ಸ್ಕೊತಾರೆ ಅಂತಂದರೆ ಅವರು ಕೂಡ ಇದೊಂದು ದಿನಕ್ಕೆ ಕಾಯ್ತಾ ಇರ್ತಾರೆ. ಸೊ ಎಲ್ಲರೂ ಕಾಯೋ ದಿನ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಗೋ ದಿನ. ಸೊ ಫೈನಲಿ ಆ ದಿನ ಬಂದಿದೆ. ಇವತ್ತು ಕೂಡ ಹಾಕ್ತಾಯಿದ್ದೀವಿ. ಇವತ್ತು ಡೇಟ್ ಬಂದು 23rd ಡಿಸೆಂಬರ್. ವೆರಿ ಎಕ್ಸೈಟೆಡ್. ಮಮ್ಮಿ ನೆನ್ನೆಯಿಂದನೇ ಫುಲ್ ಮನೆ ಕ್ಲೀನಿಂಗು, ಬಟ್ಟೆ ಎಲ್ಲ ತೊಳೆದು, ನಾನು ಅದ್ರದ್ದು ಯಾವುದು ವ್ಲಾಗ್ ಮಾಡಿಲ್ಲ. ಅಂತಂದರೆ ಅದು ಏನಂತಾರೆ, ಅದು ಕ್ಲೀನಿಂಗ್ ವ್ಲಾಗ್ ಆಗುತ್ತೆ ಅನ್ನೋದು ಅಷ್ಟೇ. ನಾನು ಎಷ್ಟೊಂದು ಕ್ಲೀನಿಂಗ್ ವ್ಲಾಗ್ ಮನೆ ಕ್ಲೀನ್ ಮಾಡೋದು ಅಂತಲೇ ಮಾಡಿದ್ದೀನಿ. ಸೊ ಇದು ಮತ್ತೆ ಅದನ್ನೇ ಯಾಕೆ ರಿಪೀಟ್ ಮಾಡೋದು ಅಂಥೇಳಿ ಅದನ್ನು ವ್ಲಾಗ್ ಮಾಡಿಲ್ಲ. ಸೊ ಇವತ್ತು ಹೇಳ್ತಾ ಇದ್ದೀನಿ. ಬಟ್ಟೆ ಎಲ್ಲ ತೊಳೆದು ಮನೆ ಫುಲ್ಲು ಕ್ಲೀನಾಗಿ ಇವತ್ತು ಅರ್ಲಿ ಮಾರ್ನಿಂಗ್ 5 o'clock ಮಮ್ಮಿ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಕೂಡ ಮಾಡಿ ಅಲ್ಲಿ ದೇವಸ್ಥಾನ ಹತ್ರ ಹೋಗಿದ್ದಾರೆ. ಅಲ್ಲಿ ಸ್ವಲ್ಪ ಕೆಲಸಗಳಿರುತ್ತೆ, ಮಾಡ್ತೀನಿ ನಿಮ್ಮ ಮನೇಲಿರೋ ಅಂತ ಹೇಳಿ ಅಮ್ಮ ದೇವಸ್ಥಾನಕ್ಕೆ ಹೋದರು. ಸೊ ಅಲ್ಲಿ ಗುರುಶಕ್ತಿಗಳು ಬಂದು ಅಂದರೆ ನಮ್ಮನ್ನು ಕರ್ಕೋಗೋರು ಬಂದು ಅಲ್ಲಿ ದೇವ್ರುಗಳನ್ನ ಇಟ್ಟು ಅಲ್ಲಿ ಅಲಂಕಾರನ ಮಾಡಿ ಅವ್ರು ನಮಗೆ ಮಾಲೆ ಎಷ್ಟು 50 ಜನ ಇದ್ದಾರೆ ಗೈಸ್. 50 ಜನಕ್ಕೂ ಮಾಲೆ ಹಾಕಿ ನೋಡೋಣ ಇವತ್ತೆಲ್ಲ ಹೇಗಿರುತ್ತೆ ಡೇ ಅಂತ ನೋಡೋಣ ಬನ್ನಿ. ಲೆಟ್ಸ್ ಬಿಗಿನ್ ದ ವ್ಲಾಗ್. ಆ್ಯಂಡ್ ಮಾಲೆ ಹಾಕೋ ಗಂಟೆ ಏನೂ ತಿನ್ನುವಂಗಿಲ್ವಂತೆ. ಸೊ ಉಪವಾಸ. ಸೊ ಲಾಸ್ಟ್ ಇಯರು ಹಂಗೆ ಆಗಿತ್ತು, ಇಡೀ ದಿನ ಏನೂ ತಿಂದಿರಲಿಲ್ಲ. ಸಂಜೆ 7 ಗಂಟೆಗೆ ಊಟ ಮಾಡಿದ್ದು. ಸೊ ಈ ವರ್ಷವೂ ಹಂಗೆ ಆಗ್ಬೋದು ಅಂದ್ಕೊಂಡಿದ್ದೀನಿ. ಲೇಟ್ ಆಗುತ್ತೆ, ಮೀನ್ಸ್ ಅಲ್ಲಿ ದೇವ್ರ ಫೋಟೋನೆಲ್ಲ ಇಟ್ಟು ಅಲಂಕಾರ ಮಾಡೋದಲ್ವ, ಸೊ ಲೇಟ್ ಆಗುತ್ತೆ. ಸೊ ಲೆಟ್ಸ್ ಗೋ ಅಲ್ಲ, ಲೆಟ್ಸ್ ಬಿಗಿನ್ ದ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರುವ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೊ 500 ಸಬ್ಸ್ಕ್ರೈಬರ್ಸ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಣ. ಸೊ ಯಾ, ಇವರಿಬ್ರಿಗೆ ಟೀ ಮಾಡ್ಕೊಂಬ ಮನೆಯಿಂದ ನಾನು ಬರಬೇಕಾ ನೋಡಿ. ಎಲ್ಲ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಇಬ್ಬರು. 3 ಗಂಟೆ ರಾತ್ರಿ ಕೆಲಸ ಮಾಡ್ತಾಯಿರೋದು ನೋಡಿದ್ದು. ಯಾರು ಹೇಳಿ ನಮ್ಮ ಕಷ್ಟ. 3 ಗಂಟೆ ರಾತ್ರಿಯಿಂದ ಏನಿಲ್ಲ, 7 ಗಂಟೆಗೆ ಬಂದವ್ರೆ, 3 ಗಂಟೆಲಿ ಅವ್ರ ಮನೆಗೆ ಕೆಲಸ ಮಾಡೋರೆ. ಸೊ ದೇವಸ್ಥಾನ ಹತ್ರ ಎಲ್ಲ ಕಿತ್ತಿ ಎಲ್ಲ ಹಾಕ್ಬಿಡೋರೆ, ಮೋರಿ ಮಾಡ್ತಾವ್ರೆ. ಇವಾಗೆ ಹಿಂಗೆ ಮಾಡೋರೆ. ಇವತ್ತೇ ರೆಡಿ ಆಗುತ್ತಾ? ಹಂಗೇನೆ ನೋಡ್ತಾ ಇದ್ದೀನಿ. ಇದು ಒಂದು ನಿಮಿಷ ಹಂಗೇನೆ ಕಣ, ಇನ್ನೇನು ಗೊತ್ತದು ಡಿಸೈನ್ ಗೊತ್ತದು ಇನ್ನೊಂದ್ಸಲ ಅಂದರೆ ದೇವಸ್ಥಾನದ
ಬಂದು ಕೆಲಸ ಮಾಡ್ತಾ ಇದ್ದೀವಿ ಗೈಸ್. ಯಾರೂ ಇಲ್ಲ, ನಾನು ನಮ್ಮಮ್ಮ ಜೊತೆ 3 ಜನ ಕೆಲಸ ಮಾಡ್ತಾ ಇದ್ದೀವಿ. ಬರ್ತಾರೆ ಆಮೇಲಿಂದ ಎಲ್ಲರೂ. ಆಮೇಲಿಂದ ಬರ್ತೀವಿ. ಎಷ್ಟು ಸೀಟು? 50 ಜನ. ಒಬ್ರು ಕಾಣಿಸ್ತಾ ಇಲ್ಲ. ನಮ್ಮ ಗುರುಶಕ್ತಿ ಬಂದಾಗ ತೋರಿಸ್ತೀವಿ ರೀ. ಗುರುಶಕ್ತಿ ಮಾಲೆ ಹಾಕೋರು ಬಂದ್ಮೇಲೆ ತೋರಿಸ್ತೀವಿ. ಓಕೆ, ಡನ್. ಸೊ ಅರ್ಶಿನ ಕುಂಕುಮನೂ ಇಟ್ಟು ಆಯಿತು. ಚೆನ್ನಾಗಿ ಕಾಣಿಸ್ತೈತೆ. ಶ್ರಮಜೀವಿಗಳು ಇಬ್ಬರು. ಸೊ ಇದನ್ನೆಲ್ಲ ಅವರೇ ಮಾಡಿದ್ದು. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನಮ್ಮ ದೇವಸ್ಥಾನ. ಇದಕ್ಕೆಲ್ಲ 3 ಮೆಟ್ಲಿಗೆಲ್ಲ ಚೆನ್ನಾಗಿ ಕಾಣುತ್ತೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಡಿಫ್ರೆಂಟ್ ಮಾಡ್ತಿದ್ದಾರೆ ಇಬ್ಬರು. ಅಲ್ಲ, ಅದಕ್ಕೆಲ್ಲ ಅರ್ಶಿನ ಬಳ್ದು ಡಿಫ್ರೆಂಟ್ ಎಲ್ಲ ಮಾಡ್ತಾಯಿದ್ದಾರೆ ಈ ವರ್ಷ. ಯಾರೂ ಇಲ್ವಲ್ಲ, ಅವರಿಬ್ಬರದೇ ಮೈಂಡ್ ಸೆಟ್ ಅಲ್ವ, ಅದಕ್ಕೆ. ಸೊ ಅದಷ್ಟು ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪನ್ನ ತಂದಿಟ್ಟಿದ್ದಾರೆ. ಇದೆಲ್ಲ ಕ್ಲೀನ್ ಆಗಿದೆ ಎಲ್ಲ. ಅಲ್ಲಿ ದೇವರು ಅಲಂಕಾರ ಆಗೈತೆ. ಆ್ಯಂಡ್ ದೇವ್ರ ಫೋಟೋನ ತಂದು ಇಲ್ಲೇ ದೇವ್ರದ್ದು ಓಂ ಶಕ್ತಿದು ಫೋಟೋನೆಲ್ಲ ಇಟ್ಟು ಕಳಸನಿಟ್ಟು ಎಲ್ಲ ಪೂಜೆ ಮಾಡೋದು, ಮಾಲೆ ಹಾಕೋದೆಲ್ಲ ಇಲ್ಲೇ. ಸೊ ಅಲ್ಲೇ ಪೂಜೆ, ದೇವ್ರ ಫೋಟೋನೆಲ್ಲ ಇಡೋದಲ್ಲೇ. ಸೊ ಲಾಸ್ಟ್ ಇಯರ್ ಈ ಕಾಂಪೌಂಡ್ ಯಾವುದೂ ಇರಲಿಲ್ಲ, ಬರೀ ಇಷ್ಟಷ್ಟೇ ಈ ಜಾಗ ಇತ್ತಲ್ಲ ಅಷ್ಟೇ ಇದ್ದಿದ್ದು. ಸೊ ಈ ವರ್ಷ ಕಾಂಪೌಂಡ್ ಕಟ್ಟಿದ್ದಾರೆ ಆ್ಯಂಡ್ ಅಲ್ಲಿ ಕೂರಿಸ್ತಾರೆ ಅಷ್ಟೇ. ರಂಗೋಲಿಯನ್ನು ಬಿಡುತ್ತಿರುವವರು ಆರ್ಟಿಸ್ಟ್ ಪ್ರೀತಿ. ಹಾಯ್, ಹಲೋ. ಸೊ ಇದೆಲ್ಲ ರಂಗೋಲಿ ನಮ್ಮ ಏನಾಗಬೇಕು ಮಾಮನ ಹೆಂಡತಿ, ನಾನು ಅಕ್ಕ ಅಂತ ಹೋಗ್ತೀನಿ. ಸೊ ಅವ್ರದ್ದಾಗಿದೆ. ಇನ್ನು ಇಲ್ಲಿ ಇವ್ರದ್ದು ಮುಗಿಯೋದ ಕೆಲಸ. ಅವ್ರದ್ದು ಅಲ್ಲಿ ದೇವ್ರಿಗೆ ರೆಡಿ ಮಾಡ್ತಾಯಿದ್ದಾರೆ. ಹೇಳು. ಅರ್ಶಿನ ಕುಂಕುಮ ಇಡ್ತಾ ಇದ್ದಾರೆ. ಇವ್ರದ್ದು ಮುಗಿಯೋದ ಕೆಲಸ ಮಾಡ್ತಾನೆ ಇದ್ದಾರೆ. माया चलो देख लो सोल्ला आयता कट्टी ಸೊ ದೇವಸ್ಥಾನ ಮುಂದೆನೇ ಕುತ್ಕೊಂಡು ನಾಷ್ಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಿ ಇವತ್ತಿನ ದಿನನೇ ಅದು ಮಾಡ್ತಾವ್ರೆ. ಸೊ ಏನದು ಕುಕ್ಕಿಂಗ್ ಮಾಡೋರು ನಮ್ಮಮ್ಮ, ಇವರು ಜನ ರೆಡಿ ಮಾಡೋರು. ನೀರು ಹಾಕ್ಬಿಟ್ಟು ಕುದಿಸ್ಬಿಟ್ಟು ನೀರು ಹಾಕಿ ತಮ್ಮ ಸಸಿ ಬಲ್ಲ. ಸೊ ಅಲ್ಲಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ರಿಟರ್ನ್ ಬ್ಯಾಕ್ ಮನೆಗೆ ಬಂದಿದ್ದೀವಿ. ಇವಾಗ ಮತ್ತೆ ಇನ್ನೊಂದು ಸತ ಸ್ನಾನ ಮಾಡಿ ಡ್ರೆಸ್ ಹಾಕ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಒಬ್ಳು ಆಗಲೇ ಶಕ್ತಿಯಾಗಿ ನಮ್ಮ ಮುಂದೆ ನಿಂತಿದ್ದಾಳೆ ಗೈಸ್. ಯಾರೇಳಿ ನಮ್ಮಕ್ಕ ರೆಡಿಯಾಗಿ ನಿಂತವಳು ಆಗಲೇ. ನಾನಿನ್ನೂ ರೆಡಿಯಾಗಿಲ್ಲ. ಅಲ್ಲೇ ಬೆಳಗ್ಗೆಯಿಂದ ಕೆಲಸ ಅಲ್ಲೇ ಆಯಿತು. ಟೈಮ್ ಎಷ್ಟಲೇ 11 ಗಂಟೆನಾ? ಆಫ್ ಮಾಡಿದೆ. 11:30 ಆಗೋಗೈತೆ. ಇವಾಗ ಹೋಗಿ ಮತ್ತೆ ಸ್ನಾನ ಮಾಡಿ ಮತ್ತೆ ಡ್ರೆಸ್ ಹಾಕ್ಕೊಂಡು
ಬರಬೇಕು. ಸೊ ನೋಡಿ ನನ್ನ ಕೂದಲೆಲ್ಲ ಹೆಂಗಾಗೋಗೈತೆ ಗುರು ಯಪ್ಪ. ಬನ್ನಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದು ಆಯಿತು. ಇವಾಗ ಮತ್ತೆ ಸ್ನಾನ ಮಾಡೋಕ್ಕೆ ಮಮ್ಮಿ ಹೋಗಿದ್ದಾರೆ. ಸ್ನಾನ ಮಾಡ್ಕೊಂಡು ಇಲ್ಲಿದೆ ನೋಡಿ ಗೈಸ್. ರೆಡ್ ಫುಲ್ ಆಫ್ ರೆಡ್ ಸೊ ಫುಲ್ ಆಫ್ ರೆಡ್ ಹಾಕ್ಕೊಂಡು ಹೋಗಬೇಕು. ಸೊ ಈಗ ಹೀಗಿದ್ದೀನಿ. ಸೊ ಆಫ್ಟರ್ 10 ಮಿನಿಟ್ಸ್ ರೆಡಿಯಾಗಿ ಸಿಗ್ತೀನಿ ಅಲ್ಲಿವರೆಗೂ. ಸೊ ಫೈನಲಿ ನಾನು ರೆಡಿಯಾಗಾಯಿತು. ನಮ್ಮ ಮನೇಲಿ 4 ಜನ ಇದ್ದಾರೆ ನೋಡಿ ಗೈಸ್. ನಮ್ಮಮ್ಮ ಗುರುಶಕ್ತಿ ಎದೋಳಮ್ಮ ನೋಡಿ. ಗುರುಶಕ್ತಿ ಇಲ್ಲೊಬ್ರು ಛೋಟಾ ಶಕ್ತಿ ಮದುವೆ ಆಗದೆ. ಸೊ ಇಲ್ಲೊಬ್ಳು ನಮ್ಮ ಅಕ್ಕ. ಎಂತ ಮದುವೆ ಆಗಿದೆ ಅಂತ ಹೇಳಿ ಅವ್ರ ಮದುವೆ ಗುಲಾಗೆಲ್ಲ ಹಾಕಿದ್ದೀನಲ್ಲ. ಸೊ ಇಲ್ಲಿದೆ ಮಾಲೆಗಳು. ಇವಾಗ ಮತ್ತೆ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ಸೊ ಹೇಗೆ ಕಾಣ್ತಾ ಇದ್ದೀನಿ ಗೈಸ್? ಬಾಯ್. ಕರೆಕ್ಟಾಗಿ ಒಂದು ಸೆಲ್ಫಿ ತಗೊಳ್ಳ ನಿಂತ್ಕೊಂಡು. ಇವಾಗೆಲ್ಲ ಫುಲ್ ರೆಡ್ ಹೆಂಗೆ ಕೂತಿರ್ತಾರೆ. ಎಲ್ಲ ಫುಲ್ ರೆಡ್. ಹಾಯ್. ಏನು ಬರೆಸ್ತಾರೆ, ಲಿಸ್ಟ್ ಬರೆಸ್ತಾರೆ. ರೆಡಿ. ಸೊ ಅಲ್ಲಿಂದ ನಾವು ರೆಡಿಯಾಗಿ ಹೋದಾಗ ದೇವಸ್ಥಾನ ಹತ್ರ ದೇವ್ರನ್ನ ಕೂರ್ಸೋಕ್ಕೆ ಫುಲ್ ರೆಡಿ ಮಾಡ್ತಾಯಿದ್ರು. ಅದನ್ನು ನಾನು ಕೆಲಸದಲ್ಲಿ ಬ್ಯುಸಿ ಇದೆ ಅಂಥೇಳಿ ಮಮ್ಮಿ ವಿಡಿಯೋನ ಕ್ಯಾಪ್ಚರ್ ಮಾಡಿದರು. ಎಲ್ಲ ಥರದ್ದು ಹೂವುಗಳು ಮತ್ತೆಲ್ಲ ಫುಲ್ ಕೆಲಸ, ಸಿಕ್ಕಾಪಟ್ಟೆ ಕೆಲಸ ಇತ್ತು. ನಾನು ವ್ಲಾಗ್ ಮಾಡೋದೇ ಮರ್ತೋಗಿದ್ದೆ. ನನ್ನ ಫೋನ್ ಎಲ್ಲಿತ್ತು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಅದಾದಮೇಲೆ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅವರೆಲ್ಲ ಬಂದು ಕೆಲಸ ಮಾಡ್ತಾಯಿದ್ರು. ಮಮ್ಮಿ ಎಲ್ಲರೂ ಕವರ್ ಮಾಡಿದ್ದಾರೆ. ನಾನು ಏನೂ ಆಗಿರಲಿಲ್ಲ. ಸೊ ಡ್ಯಾಡಿ ತೋರಣ ಕಟ್ತಾಯಿದ್ರು. ಮಮ್ಮಿ ಹೂವಿನ ದಿಂಡುಗಳನ್ನೆಲ್ಲ ಕಟ್ಟಿ ಹಾರ ಮಾಡ್ತಾಯಿದ್ರು. ಮತ್ತು ಗುರುಶಕ್ತಿಗಳು ಕಳಸನ ರೆಡಿ ಮಾಡ್ತಾಯಿದ್ರು. ಚಿಕ್ಕಮ್ಮವರು ನಿಂಬೆಹಣ್ಣು ಹಾರ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ತೊಗೊಂಡೋಗಿ ನಾನಲ್ಲಿ ದೇವ್ರ ಫೋಟೋಗಳಿಗೆ ಮುಡಿಸಿ ಅದನ್ನು ಅಲಂಕಾರಕ್ಕೆ ಮಡಗ್ತಾಯಿದ್ದೋ. ಎಷ್ಟು ಕೆಲಸ ಇತ್ತು ಅಂದರೆ ಗೈಸ್, ಓ ಮೈ ಗಾಡ್, ನಾನು ನಿಜ ಇನ್ನೊಂದು ಕಲರ್ ಬೇರೆ ಕೊಡ್ತೀನಿ. ತಂದ್ರ ಮತ್ತೆ ಬಂದು ಖಾವು ಜ್ಯಾದ ನಮ್ಮಜ್ಜಿ ಇವಾಗ ಊರಿಂದ ಹಿಡ್ಕೊಂಡು ಬಂದಿದ್ದಾರೆ. सुस्तून झालंय. नाश्ता खास बट्टी आई ಇವಾಗ ಬಂದಿದ್ದಾರೆ ಊರಿಂದ. ನಮ್ಮ ಮಾಲೆ ಹಾಕಿಸ್ಕೋಬೇಕು. ಪ್ರಿಪ್ರೇಷನ್ ನಡೀತಾ ಇದೆ. ನಮ್ಮ 3 ಗಂಟೆ ಆಗುತ್ತೆ. ಜಾಸ್ತಿನೇ ಆಯ್ತದೆ. ನಾಷ್ಟ ತೋರ್ಸೋಗು. ನಾಷ್ಟ ತೋರ್ಸೋಣ ಬನ್ನಿ. ಇಲ್ಲಿ ಆಗಿದೆ. ಯಾರು ಮಾಡಿದ್ದು? ನಿಮ್ಮ ಮಾವ ಮಾಡಿದ್ದು. ನಮ್ಮ ಅಣ್ಣ ಮಾಡಿದ್ದು. ಪ್ರೀತಿ ಎಲ್ಲ ಬ್ಯುಸಿ ಇದ್ದಾರೆ. ಅಜ್ಜಿ ಬಂತೈತೆ ತೋರಿಸ್ದೆ. ಸೊ ಈ ರಂಗೋಲಿ ಬಿಡ್ತಾ ಇರೋದು ರೀಸನ್ ಬಂದು, ಈ ರಂಗೋಲಿ ಬಿಟ್ಟು ತಾಯಿ ಮುಂದೆ ನಾವು ಕೂತ್ಕೊಂಡು ಮಾಲೆ ಹಾಕ್ಸ್ಕೊಂಡ್ರೆ
ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ಶಕ್ತಿ ರಂಗೋಲಿನ ಬಿಟ್ಟು ಅದ್ರ ಮೇಲೆ ನಮಗೆ ಇರ್ಮೂರಿನ ಕಟ್ಟಿ ನಮಗೆ ಮಾಡಿದ್ದಾರೆ. ಸೊ ಇದು ಬಂದು ತಾಯಿಯ ಫುಲ್ ರೆಡಿ ಮಾಡಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ ತಾಯಿಗೆ ದೃಷ್ಟಿ ಆಗ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಎಲ್ಲ ದೇವ್ರದ್ದು ಅಲಂಕಾರ ಎಲ್ಲ ಮುಗ್ದಾದ್ಮೇಲೆ ಒಂದಿಬ್ಬರು ಮಾಡಿದ್ರು, ಏನೋ ಅರ್ಜೆಂಟ್ ಇದ್ರು ಅಂತ ಹೇಳ್ಬೋದು. ಆಮೇಲೆ ಇನ್ನು ಎಲ್ಲನೂ ಕೂರಿಸಿ ತಾಯಿಗೆ ಗುರುಶಕ್ತಿಗಳು ಕುಂಕುಮಾರ್ಚನೆ ಮಾಡಿಸಿದ್ರು. ಎಲ್ಲರೂ ಮಾಡೋ ಥರ ಗುರುಶಕ್ತಿಗಳು ಮಾಡಿದ್ರು. ಸೊ ಇದು ತುಂಬಾ ಖುಷಿ ಕೊಡೋ ವಿಷಯ. ಇದೆಲ್ಲ ಲಾಸ್ಟ್ ಟೈಮು ನಾವು ನಮ್ಮ ಮನೇಲಿ ಮಾಡಿದ್ದು, ಅಂದರೆ ಗುರುಶಕ್ತಿ ಪೂಜೆ ಮಾಡಿದಾಗ ಮಾಡಿದ್ದು. ಸೊ ಈ ಸತ ದೇವಸ್ಥಾನದಲ್ಲಿ ಮಾಡಿದ್ದು, ಎಲ್ರಿಗೂ ಖುಷಿ ಆಯಿತು. ಸೊ ತಾಯಿ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮಾಡಿ ಅಂತ ನೀವು ಪರಾಶಕ್ತಿ 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 ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ ಆದಿ ಪರಾಶಕ್ತಿಯೇ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ ಓಂ ಶಕ್ತಿಯೇ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ. ಅಲ್ಲೇ ಇಟ್ಕೊಂಡು ಕುತ್ಕೊಡ್ರಿ ಶಕ್ತಿ. ಆ ಬೇವು ಸೊಪ್ಪು ಐತಲ್ಲ ಬಿಟ್ಕೊಡ್ರಿ ಪರಾಶಕ್ತಿ 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 ಓಂ ಶಕ್ತಿಯೇ ಪರಾಶಕ್ತಿ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ ಓಂ ಶಕ್ತಿಯೇ ಪರಾಶಕ್ತಿ ಓಂ ಶಕ್ತಿಯೇ ಪರಾಶಕ್ತಿ ಓಂ ಪರಾಶಕ್ತಿ 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 ಪರಾಶಕ್ತಿ. ಸೊ 4 ಗಂಟೆಗೆ ಇವಾಗ ಪ್ರಸಾದ. ಪರಾಶಕ್ತಿ ಸೊ ಗೈಸ್, ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿ ಮಾಲೆ ಹಾಕ್ಸ್ಕೋಬೇಕಾದ್ರೆ ನಾನು ವ್ಲಾಗ್ ಮಾಡಿದ್ದು, ಇನ್ನೂ ಅದಾದಮೇಲೆ ಏನು ಮಾತಾಡೋಕ್ಕೆ ಆಗಲಿಲ್ಲ. ಸೊ ಇಷ್ಟು 4 ಗಂಟೆಗೆ ಅಜ್ಜಿ ಮಾಲೆ ಹಾಕ್ಸ್ಕೊಂಡಿದ್ದು, 4 ಗಂಟೆಗೆ ಮಾಲೆ ಹಾಕ್ಸ್ಕೊಂಡು ಅದಾದಮೇಲೆ ಫುಲ್ ಕೆಲಸ. ನಾವು ಯಾರೂ ಬೆಳಗ್ಗಿಂದ ಏನೂ ತಿಂದಿರಲಿಲ್ಲ. ಅದಾದಮೇಲೆ ಊಟ ಕೊಟ್ಟರು. ಟಿಫನು ಅಲ್ಲ, ಮಧ್ಯಾಹ್ನದ ಊಟನೂ ಅಲ್ಲ, ಸಂಜೆ ಊಟ ಆಯಿತು.
ಸೊ ಇವಾಗ ಒಂದು 4-5 ಮನೆ ಭಜನೆ ಮಾಡಿ ಮತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಜಸ್ಟ್ ನಾವು ಮನೆಗೆ ಬಂದು ನಮ್ಮ ಅಜ್ಜಿ ಹಣೆ ನೋಡಿ ಹಿರಿ ತೋರಿಸ್ತೀನಿ. ನನ್ನ ಹಣೆ ನೋಡಿ ಏಕೈತೆ, ನಮ್ಮ ಅಜ್ಜಿ ಹಣೆ ನೋಡಿ ಇರಿ. ಓ ಹಾಂ, ಎಷ್ಟು 1 2 3 4 5 6 7 8 9 10 11 12 12 ಕುಂಕುಮ ಜಾನಕಿ. ಸೊ ನಮ್ಮನೆಯಿಂದನೇ ಟೋಟಲ್ಲು ಗೈಸ್ 10 ಜನ ಮಾಲೆ ಹಾಕಿರೋದು ಟೋಟಲ್ ನಮ್ಮನೆಯಿಂದನೇ. ನಾನು, ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನನ್ನ ಮೋನಿ, ನನ್ನ ಮಾಮ, ಅತ್ತೆ, ವಿಕಾಸು ಆ್ಯಂಡ್ ನಮ್ಮ ಪ್ರೀತಿ ಅಕ್ಕ. ಸೊ ಟೋಟಲ್ 10 ಜನ ಮಾಲೆ ಹಾಕಿರೋದು. ಇವಾಗ ಮಮ್ಮಿ ನಾಳೆ ಅಂದಾನ ಇದೆ ಅಂತೆ ಗೈಸ್. ನಾಳೆ ಅಂದಾನಕ್ಕೆ ಅಲ್ಲಿರೋ ಅಂದರೆ ಊರಲ್ಲಿರೋ ಜನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಮಮ್ಮಿ ಹೋಗಿದ್ದಾರೆ. ನಾನು ಅಜ್ಜಿ ಮನೆಗೆ ಬಂದು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಬೆಳಗ್ಗೆ ವ್ಲಾಗು ನಾಳೆ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.